ಅವತ್ತು ಕಲ್ಯಾಣಿ ಹತ್ರ ನಾನೇ ನಿನ್ನ ಸಾಯಿಸಿದ್ನ. ನೀನ್ ಸತ್ತೋಗಿದ್ಯಾ ಅಂತ ಅವತ್ ನಾನು ಅಷ್ಟೇ ಬೇರೆಯವ್ರಿಗೆಲ್ಲ ಬೈಕೊಂಡೆ. ಆದ್ರೆ ನಿನ್ಗೆ ಅವತ್ತಾಗ ಆಗಿದ್ದು ನನ್ನಿಂದಾನೆ. ಇಲ್ಲ ಪುಟಾಣಿ, ನೀನಲ್ಲ, ನೀನ್ ಅದನ್ ಮಾಡಿಲ್ಲ. ಇಲ್ಲ ಅಮ್ರಪಾಲಿ, ನಾನೇ ಅದನ್ನ ಮಾಡಿರೋದು. ನೀನ್ ಅದನ್ ಮಾಡಿಲ್ಲ ಪುಟಾಣಿ. ಧನಂಜಯ ನಿನ್ ಮೇಲೆ ಪರಕಾಯ ಪ್ರವೇಶ ಮಾಡಿ ಅದನ್ನೆಲ್ಲ ಮಾಡಿಸ್ದ. ನೀನೇ ನೋಡಿದ್ಯಲ್ಲ ಆನ್ಯಾ ನಿನ್ನದ್ ಹೇಗ್ ಆಡಿದ್ರು ಅಂತ. ಆಮ್ರಪಾಲಿ, ಮಾನವರು ನನ್ನಂತಹ ಮಾಯವಿಯ ಮುಂದೆ ಯಾವ ಲೆಕ್ಕ? ಈ ಧನಂಜಯನನ್ನು ಎದುರು ಹಾಕಿಕೊಳ್ಳುವ ಪರಿಣಾಮ ಏನೆಂದು ಇಡೀ ಗಂಧರ್ವ ಲೋಕಕ್ಕೆ ಗೊತ್ತಾಗುತ್ತದೆ. ಅಲ್ಲ ಅಮ್ರಪಾಲಿ, ಯಾವಾಗಂದ್ರೆ ಅವಾಗ ಈ ತರ ಆಗ್ಬಿಡತ್ತಾ? ಧನಂಜಯ ಬಹಳ ಶಕ್ತಿಶಾಲಿ ಮಾಯಾವಿ. ಬೇರೆ ಗಂಧರ್ವರ ದೇಹದಲ್ಲಿ ಪರಕಾಯ ಪ್ರವೇಶ ಮಾಡೋದು ಕಷ್ಟ. ಆದ್ರೆ ಮಾನವರಿದ್ರೆ ತುಂಬಾ ಸುಲಭ. ಅವ್ನ್ ಯಾವಾಗ ಬೇಕಾದ್ರೂ ಪರಕಾಯ ಪ್ರವೇಶ ಮಾಡ್ಬೋದು. ಯಾವಾಗ ಬೇಕಾದ್ರು ಅಂದ್ರೆ ನಿನ್ ಮಲ್ಗಿರುವಾಗ ನನ್ ಬಂದ್ ನಿಂಗೆ ಏನಾದ್ರು ಮಾಡ್ಬಿಟ್ರೆ? ಆಮ್ರಪಾಲಿ, ನೀನ್ ಈ ಮನೇಲಿರೋದು ಸೇಫ್ ಅಲ್ಲ. ಈ ಮನೆ ಮಾತ್ರ ಅಲ್ಲ ಪುಟಾಣಿ, ನಾನು ಎಲ್ಲಿ ಹೋದ್ರೂ ಈ ತರ ಆಗುತ್ತೆ. ನನ್ ಜೊತೆಲಿರೋದು ನಿಮ್ಗೆಲ್ಲ ಒಳ್ಳೇದಲ್ಲ. ಆದ್ರೆ ನಿನ್ಗೆ ಅಲ್ವಾ ತೊಂದ್ರೆ ಆಗೋದು ಆಮ್ರಪಾಲಿ? ನಮ್ಗೆಲ್ಲ ಆಗಾದ್ಮೇಲೆ ಏನು ನೆನ್ಪೇ ಇರಲ್ಲ. ನಿಮ್ಗೇನಾದ್ರೂ ಆಗ್ಬಿಟ್ರೆ? ನನಗೆ ನನ್ ಬಗ್ಗೆ ಯೋಚನೆ ಇಲ್ಲ ಪುಟಾಣಿ. ಆದ್ರೆ ಆ ಧನಂಜಯ ಪರಕಾಯ ಪ್ರವೇಶ ಮಾಡಿ ನಿಮ್ಗೇನಾದ್ರೂ ಮಾಡ್ಬಿಟ್ರೆ? ಏನೇನೋ ಮಾತಾಡ್ತಿದ್ದೆ ಗೊತ್ತಾ ನೀನು? ಒಳ್ಳೆ ಲೂಸ್ ತರ. ನೀನು ಅಷ್ಟೇ ಸಾಹಿತ್ಯ ಗೀತ್ಯ ಅಂತ ಎಲ್ಲ ಮಾತಾಡ್ತಿದ್ದೆ. ಬೃಂದನ್ ಜೊತೆ ಜಾಸ್ತಿ ಟೈಮ್ ಏನಾದ್ರು ಇದ್ಯಾ ನೀನು? ಓಹೋ, ಬೊಗಳೆ ಬಿಡ್ತಿದ್ದೀನಿ ಅಂತಾನಾ? ಚೆನ್ನಾಗಿದೆ. ನೀನ್ ಬೊಗಳೆ ಬಿಡೋದ್ ಬಿಟ್ಟು ನನ್ ಮೇಲೆ ಗೂಬೆ ಕೂರಿಸ್ತಿದ್ಯಾ? ನೀನೇ ಒಂದ್ ದೊಡ್ಡ ಗೂಬೆ, ಇನ್ನಿನ್ ಮೇಲೆ ಗೂಬೆ ಕೊಡ್ಸೋದಾ? ದೊಡ್ಡವ್ರಿಗೆ ಮರ್ಯಾದೆ ಕೊಡಕ್ ಬರಲ್ವಾ ನಿನ್ಗೆ? ದೊಡ್ಡವ್ರ? ಯಾರು ದೊಡ್ಡವರು? ಎಕ್ಸ್ಕ್ಯೂಸ್ ಮೀ, ನಾನು ನಿನ್ಕಿಂತ ದೊಡ್ಡವನು. ಹಲೋ, ಬರೀ 7 ತಿಂಗಳು ದೊಡ್ಡವನಷ್ಟೇ ನೀನು. ದೊಡ್ಡವನಾದ್ಮೇಲೆ ದೊಡ್ಡವ್ರ ಹತ್ರ ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳ್ತಿರೋದು ನೀನು. ಏನ್ ನಡೀತಾ ಇದೆ ಇಲ್ಲಿ? ಎಲ್ಲ ಇವನೇ ಮಾಡಿದಕ್ಕ. ಇಲ್ಲ ಅಕ್ಕ, ಎಲ್ಲ ಇವಳೇ ಮಾಡಿದ್ದು. ಏಯ್, ಏನಾಗಿದೆ ನಿಮ್ಮಿಬ್ರಿಗೂ ಇವತ್ತು? ಯಾಕೆ ಹೀಗೆ ಜಗಳ ಮಾಡ್ತಾ ಇದ್ದೀರಾ? ಮನೇಲಿ ಆಗ್ತಾ ಇರೋದ್ ಸಾಲ್ದ? ನಿಮ್ಮಿಬ್ರು ಜಗಳ ಬಿಡ್ಸಕ್ ನಾನ್ ಬರ್ಬೇಕಾ? ಅಮ್ಮ ಚಿಕ್ಕಮ್ಮ ನೋಡಿದ್ರೆ ಎಷ್ಟು ಬೇಜಾರ್ ಮಾಡ್ಕೋತಾರೆ. ಇನ್ನೊಂದ್ಸತಿ ಹೀಗ್ ಜಗಳ ಆಡೋದ್ ನೋಡಿದ್ರೆ ಮಕ್ಳು ಕಿವಿ ಹಿಂಡ್ತಾರಲ್ಲ, ಕಿವಿ ಹಿಂಡ್ತೀನಿ. ಸುಮ್ನೆ ಹೋಗಿ. ಸಾರಿ ಅಕ್ಕ, ಇನ್ಮೇಲಿಂದ ಜಗಳ ಮಾಡಲ್ಲ, ಪ್ರಾಮಿಸ್. ಸಾರಿ ಅಕ್ಕ. ನೀನ್ ಈ ವಿಷಯದಲ್ಲಿ ಸುಮ್ಮನಿರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಣ್ಣ. ಏನ್ ಮಾಡ್ಲಿ ಈಶ್ವರಿ, ನಾನೊಬ್ಬನೇ ಏನ್ ಮಾಡ್ಲಿ ಹೇಳು? ಆ ಹುಡುಗಿ ಮನೆಗೆ ಬಂದಿದ್ದ ದಿನನೇ ಹೇಳ್ದೆ ಅವಳನ್ನ ಹೊರಗೆ ಹಾಕಿ ಅಂತ. ಯಾರಾದ್ರೂ ಕೇಳಿದ್ರ? ಅದನ್ ಬಿಟ್ಟು ಮನೆಯವರೆಲ್ಲ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಉತ್ಸವ ಮೂರ್ತಿ ತರ ಮೆರವಣಿಗೆ ಮಾಡ್ತಾ ಇದ್ದಾರೆ. ಹಾಗಂತ ಸುಮ್ನೆ ಇರಕ್ಕಾಗತ್ತಾ? ಆಮ್ರಪಾಲಿ ಮನೆಯಿಂದ ಹೊರಗೆ ಹೋಗ್ಬೇಕು ಅಣ್ಣ. ಯಾರವಳು? ಅವಳಿಗೋಸ್ಕರ ಪ್ರದ್ಯುಮ್ನ ಯಾಕೆ ಹೋರಾಟ ಮಾಡ್ತಿದ್ದಾಳೆ? ಏನ್ ಅನ್ಯಾಯ ಆಗಿದೆ ಅವಳಿಗೆ ಮನೇಲಿ? ಮೊದ್ಲು ಅವಳಿಗೆ ಮನೆಯಿಂದ ಹೊರಗೆ ಹೋಗ್ಬೇಕು. ಹೌದಾ? ಯಾರಿಗೆ ಈ ಮನೆಯಲ್ಲಿ ಇರೋದಿಕ್ಕೆ ಅರ್ಹತೆ ಇಲ್ವೋ ಅವರು ಬೇರೆಯವರು ಈ ಮನೆಯಲ್ಲಿ ಇರಬಾರ್ದು ಅಂತ ಪ್ರಶ್ನೆ ಮಾಡಬಾರ್ದು.
ನಿಮಗಳಿಗೆ ಚಿಕ್ಕ ವಯಸ್ಸಲ್ಲಿ ಪಂಚತಂತ್ರದ ಕತೆ ಓದಿದ್ ನೆನ್ಪಿದೆಯಾ? ಇಲ್ಲ ಇಲ್ಲ ಅಂದ್ರೆ ನಾನ್ ನೆನಪಿಸ್ತೀನಿ. ಆ ಕಥೆಯಲ್ಲಿ 2 ನರಿಗಳಿದ್ವು. ಒಂದ್ ಹೆಸರು ಕರಟಕ, ಇನ್ನೊಂದು ಹೆಸರು ದಮನಕ ಅಂತ. ಅನ್ಕೋ ಮಾಯಿ, ಏನು ಬೇಕಾದ್ರೂ ಅನ್ಕೋ. ನರಿ, ಗುಳ್ಳೆ ನರಿ, ಏನ್ ಬೇಕಾದ್ರೂ ಕರಿ. ಆದ್ರೆ ಇದು ನಿನಗೂ ಅನ್ಸಿದೆ ಅಲ್ವಾ? ನಿನ್ನ ಮನ್ಸಲ್ಲೂ ಆಮ್ರಪಾಲಿ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಅನ್ಸಿದೆ ಅಲ್ವಾ? ಏನ್ ಮಾತಾಡ್ತಾ ಇದ್ದೀರಾ ಇಲ್ಲಿ? ನಿನ್ನ ಮಗ ಆ ತಲೆ ಕೆಟ್ಟ ಹುಡುಗಿನ ಕರ್ಕೊಂಬಂದಿಯನ್ನಲ್ಲ, ಅವಳನ್ನ ಮನೆಯಿಂದ ಆಚೆ ಕಳಿಸಿ ಅಂತ ಕೇಳ್ತಾ ಇದ್ದೀನಿ ಮಾಯಿನ. ಮಾಯಿ, ಅವ್ರ ಮನೆಯವ್ರು ಸಿಗೋ ತನಕ ಅವ್ರು ನಮ್ಮನೇಲೇ ಇರ್ಬೋದು ಅಂತ ಮಾತಾಡಿದ್ವಲ್ಲ, ನೀವು ಒಪ್ಕೊಂಡಿದ್ರಿ. ಒಪ್ಕೊಂಡಿರ್ಲಿಲ್ಲ, ನೀನ್ ಒಪ್ಪಿಸ್ದೆ. ಅವಳು ಯಾರು? ಅವಳು ಯಾಕಿಲ್ಲಿರ್ಬೇಕು? ಅವಳಿಂದ ನಮಗೇನ್ ಉಪಯೋಗ, ಏನ್ ಲಾಭ? ಎಲ್ಲ ಲಾಭ ಉಪಯೋಗ ನೋಡ್ಕೊಂಡು ಸಂಬಂಧ ಬೆಳೆಸಲ್ಲ ಈಶ್ವರಿ. ಪ್ರೀತಿ ವಿಶ್ವಾಸ ಇರ್ಬೇಕು ಜೀವನದಲ್ಲಿ. ದೇವು, ಮನೆಯವ್ರ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲ, ಯಾರೋ ಬೀದಿ ಲೋಗನ ಹುಚ್ಚಿ ಕರ್ಕೊಂಬಂದು ಅಮ್ಮ ಮಗ ಪ್ರೀತಿ ವಿಶ್ವಾಸದ ಬಗ್ಗೆ ನಮಗ್ ಪಾಠ ಮಾಡ್ತಾ ಇದ್ದೀರಾ? ಅವ್ರನ್ನ ಹುಚ್ಚಿ ಅಂತ ಕರಿಬೇಡಿ. ಮಾಯಿ, ಆಮ್ರಪಾಲಿ ಜವಾಬ್ದಾರಿ ನಾನು ತಗೊಳ್ತೀನಿ. ಅವಳನ್ನ ಕರ್ಕೊಂಡ್ ಬಂದಾಗ್ಲೂ ನೀ ಹಾಗೆ ಹೇಳ್ದೆ ಪ್ರದ್ಯುಮ್ನ. ಆದ್ರೆ ಏನಾಯ್ತು? ಉತ್ತರಾಧಿಕರಣ ನಿಂತು ಹೋಯ್ತು. ಮನೇಲಿ ಒಂದಲ್ಲ ಒಂದ್ ನಾಟಕ, ಇಷ್ಟೊಂದ್ ಜಗಳ. ಅವಳು ಮನೆಯೊಳಲ್ಲ, ಏನಿಲ್ಲ. ಅವಳಿಗೋಸ್ಕರ ನಾವ್ ಇಷ್ಟೆಲ್ಲ ಜಗಳ ಆಡ್ಬೇಕಾ? ಮಾಯಿ, ನೀನೇ ಹೇಳು, ಯಾರು 3ನೇ ಅವಳಿಗೋಸ್ಕರ ನಾವ್ಯಾಕೆ ಇಷ್ಟೊಂದು ಕಿತ್ತಾಡ್ಬೇಕು? ಮಾಯಿ, ಆಮ್ರಪಾಲಿ ಯಾವ ತಪ್ಪು ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಆಮ್ರಪಾಲಿ ಜವಾಬ್ದಾರಿ ನಂದು. ಹಿಂದಿನ ಸಲ ಆದ ಹಾಗೆ ಈ ಸಲ ಆಗಲ್ಲ ಮಾಯಿ, ನನ್ನ ಮಾತನ್ನ ನಂಬಿ. ಆದಷ್ಟು ಬೇಗ ಅವ್ರ ಮನೆಯವ್ರನ್ನ ಹುಡುಕಿ ಅವ್ರನ್ನ ಜೋಪಾನವಾಗಿ ತಲುಪಿಸ್ತೀನಿ. ಅಷ್ಟ್ ಮಾಡ್ಬೋದು ಮಾಯಿ. ನಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ. ಅವ್ರಿಗೂ ಹೊರಗಡೆ ಕನಿಕರ ಕರುಣೆ ಸಿಗ್ಬೇಕಂದ್ರೆ ನಾವು ತೋರಿಸ್ಬೇಕಲ್ವಾ? ಹಾಗಂತ ನಾವು ಮೈ ಮೇಲೆ ಕಷ್ಟ ಹೇಳ್ಕೋಬೇಕಾ? ಯಾವ ಕಷ್ಟನೂ ಆಗಲ್ಲ, ನಾನು ಮಾತು ಕೊಡ್ತಾ ಇದ್ದೀನಿ. ಅವಳಿಂದ ಕಷ್ಟ ಆದ್ರೆ ಹೊರಗಾಗ್ತೀಯ ಅವಳನ್ನ? ತಪ್ಪು ಆಗಲ್ಲ. ಆಯ್ತು, ಅವಳಿಗೆ ಇನ್ನೊಂದು ಚಾನ್ಸ್ ಕೊಡದೇ ಇರೋಷ್ಟು ಕಟ್ಕಿ ನಾನಲ್ಲ. ಇರ್ಲಿ ಮನೇಲಿ, ಅವ್ರ ಅಪ್ಪ ಅಮ್ಮನ ಮನೆಯವ್ರನ್ನ ನೀನ್ ಹುಡುಕು. ಆದ್ರೆ ಅವಳೇನಾದ್ರೂ ವಿಚಿತ್ರವಾಗಿ ಆಡಿದ್ರೆ, ಅವಳಿಂದ ನಮಗೇನಾದ್ರೂ ತೊಂದರೆ ಆದ್ರೆ, ಆ ಕ್ಷಣನೇ ಅವಳು ಈ ಮನೆನ ಖಾಲಿ ಮಾಡಬೇಕು. ಅವಳು ಪದೇ ಪದೇ ತಪ್ಪು ಮಾಡ್ತಾ ಇದ್ರೆ ಕ್ಷಮಿಸಕ್ಕೆ ಅವಳೇ ನಮ್ಮನೆ ಅವಳ. ಇನ್ನೊಂದು ತಪ್ಪು ಮಾಡಿದ್ರು ಆ ಕ್ಷಣ ಅವಳ ಕಾಲು ನಮ್ಮನೆ ಹೊಸಲಿಂದ ಆಚೆ ಇರ್ಬೇಕು. ಓಕೆನಾ? ಪ್ರದ್ಯುಮ್ನ, ಅವಳಿಂದ ಯಾವ ತೊಂದರೆನೂ ಆಗ್ಬಾರ್ದು. ಆಗಲ್ಲ ಮಾಯಿ, ನಾನು ಭರವಸೆ ಕೊಡ್ತೀನಿ. ಆಮ್ರಪಾಲಿಯಿಂದ ಈ ಮನೇಲಿ ಯಾರಿಗೂ ಏನೂ ತೊಂದರೆ ಆಗಲ್ಲ. ಸರಿ, ಹಾಗಾದ್ರೆ ಅವಳ ಪೂರ್ತಿ ಜವಾಬ್ದಾರಿ ಪ್ರದ್ಯುಮ್ನಂದೆ. ಅವಳೇನಾದ್ರೂ ಎಡವಿದ್ರೆ ಈ ಮನೆಯಲ್ಲಿ ಇರೋ ಯಾವ ಹಕ್ಕು ಅವಳಿಗಿರೋದಿಲ್ಲ. ಇನ್ ಒಂದು ತಪ್ಪು ಮಾಡಿದ್ರು ಅರಸು ಮನೆ ಬಾಗಿಲು ಆಮ್ರಪಾಲಿಗೆ ಶಾಶ್ವತವಾಗಿ ಮುಚ್ಚಿಬಿಡುತ್ತೆ.
ಮಮ್ಮ ನಿಜಾನೇ, ಆದ್ರೆ ಇಲ್ಲಿ ನಡೀತಾ ಇರೋದು ನೋಡಿದ್ರೆ ಕನ್ಸು ಅನ್ಸುತ್ತೆ. ಏನೇನೋ ನಡೀತಾ ಇದೆಯಲ್ಲ. ಅವಳ ಕೈ ಗಾಯ ಆಗಿದೆ ನೋಡು ಪ್ರದ್ಯುಮ್ನ. ನಿಮಗೆ ಗಾಯ ಆಗಿದ್ಯಾ? ತೋರಿಸಿ. ಇವತ್ತು ಮಾತ್ರ ಅಲ್ಲ, ಅವಳ ಮನೆಗ್ ಬಂದಾಗಿಂದ ಏನಾದ್ರೂ ಒಂದು ವಿಯರ್ಡ್ ಥಿಂಗ್ಸ್ ನಡೀತಾನೆ ಇದೆ. ನಾನೇ ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡ್ಕೋತಾ ಇಲ್ಲ. ಇಲ್ಲಿ ಏನೋ ರಾಂಗ್ ಇದೆ. ಅಮ್ಮ, ಛಾಯಾ ಬಾ. ಏನ್ ಮಾಡ್ತಿದ್ಯಾ? ಶಾವ್ಗೆ ಪಾಯಸ ಮಾಡ್ತಾ ಇದೀನಿ. ಪ್ರದ್ಯುಮ್ನ ಬೇಕು ಅಂತ ಕೇಳಿದ್ನಾ? ಇಲ್ಲ, ಪಾಪ ಅವ್ನು ಯಾವಾಗ ಕೇಳಿದಾನೆ ಹೇಳು. ಮಾಡಿದ್ರೆ 3-4 ಬಟ್ಲು ತಿಂತಾನೆ. ಪಾಪ ಒಂದ್ಸಲಿನೂ ಮಾಡ್ಕೊಡಮ್ಮ ಅಂತ ಕೇಳಲ್ಲ. ನನಗೆಲ್ಲಿ ಕಷ್ಟ ಆಗುತ್ತೋ ಅಂತ ನಾನೇ ಪಾಯಸ ಮಾಡ್ತಾ ಇದ್ದೀನಿ. ಮನೇಲಿ ಒಂದು ಒಳ್ಳೆ ಕಾರ್ಯನೂ ಆಗ್ಲಿಲ್ಲ. ಪೂಜೆ ಪುನಸ್ಕಾರ ಅಂತ ಮಾಡಿದ್ ಕೂಡ ಕೆಟ್ಟ ಹೋಯ್ತು. ಯಾವಾಗ್ಲೂ ಜಗಳ, ಕಿತ್ತಾಟ. ಅದಕ್ಕೆ ಪಾಯಸನಾದ್ರೂ ತಿಂದು ಮನಸ್ಸು ನಾಲ್ಗೆ ಸಿಹಿ ಮಾಡ್ಕೊಳ್ಳೋಣ ಅಂತ. ಯೋಚನೆ ಮಾಡ್ಬೇಡ ಅಮ್ಮ, ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಒಂದ್ ಪ್ರಶ್ನೆ ಕೇಳಲಾ? ಕೇಳ್ಪುಟ್ಟಿ. ಇದೇನು ಹೊರಗ್ನೋರ್ ತರ ಪ್ರಶ್ನೆ ಕೇಳಲ್ಲ ಅಂತ ಕೇಳ್ತಿದ್ಯಲ್ಲ, ಕೇಳು. ಪ್ರದ್ಯುಮ್ನ ಬೇರೆ ಹುಡುಗಿನ ಇಷ್ಟಪಟ್ರೆ ನೀನ್ ಏನ್ ಮಾಡ್ತೀಯಾ? ಏನಂದೆ? ಪ್ರದ್ಯುಮ್ನ ಬೇರೆ ಹುಡುಗಿನ ಇಷ್ಟಪಡದ? ಏನ್ ಮಾತಾಡ್ತಿದ್ಯಾ ಛಾಯಾ? ಪ್ರದ್ಯುಮ್ನನ್ ಬಗ್ಗೆ ಗೊತ್ತಿಲ್ವಾ ನಿನಗೆ? ಇಷ್ಟಪಡಕ್ಕೆ ಬೇರೆ ಹುಡುಗಿರ್ನ ಮಾತಾಡಿಸ್ಬೇಕಲ್ಲ ಅವನು. ಅದ್ ಸರಿ, ನೀನ್ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀಯಾ? ಸುಮ್ನೆ ಕೇಳ್ಬೇಕು ಅನ್ಸ್ತು, ಕೇಳ್ದೆ ಅಷ್ಟೆ. ಅಕಸ್ಮಾತ್ ಆಗಿ ನಾಳೆ ಪ್ರದ್ಯುಮ್ನ ಬೇರೆ ಹುಡುಗಿನ ಕರ್ಕೊಂಡ್ ಬಂದು, ಅಮ್ಮ ನಾನು ಈ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ನೀನ್ ಏನ್ ಮಾಡ್ತೀಯಾ? ಹಾಗಾದ್ರೆ ತಾನೆ, ಹಾಗೆಲ್ಲ ಏನೂ ಆಗಲ್ಲ. ಅವನ್ ಮನೆಯವ್ರನ್ನ ಬಿಟ್ಟು ಬೇರೆಯವ್ರ ಹತ್ರ ಇಷ್ಟೆಲ್ಲ ಮಾತಾಡ್ತಾನ ಹೇಳು? ಆಮ್ರಪಾಲಿ ಹತ್ರ ಮಾತಾಡ್ತಿದ್ದಾನೆ ಅಂದಾಗ್ಲೇ ನಂಗೆ ಶಾಕ್ ಆಯ್ತು. ಸ್ಕೂಲ್ ಕಾಲೇಜ್ನಲ್ಲಿದ್ದಾಗ ಎಲ್ಲಿದ್ರು ಅವನಿಗೆ ಫ್ರೆಂಡ್ಸು? ನಾನೇ ಬಲವಂತ ಮಾಡಿ ಹೋಗ್ ಪ್ರದ್ಯುಮ್ನ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಬಾ ಅಂದ್ರೂ ಹೋಗ್ತಾ ಇರ್ಲಿಲ್ಲ. ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಪ್ರದ್ಯುಮ್ನ ಕಾಲೇಜಲ್ಲಿದ್ದಾಗ ಅವನ ಫ್ರೆಂಡ್ಸ್ ಎಲ್ಲ ಸಿನಿಮಾ ನೋಡಕ್ ಹೋದ್ರು. ಎಲ್ಲ ಕಾಲೇಜ್ ಬಂಕ್ ಮಾಡಿ ಹೋದ್ರೆ ಪ್ರದ್ಯುಮ್ನ ಮಾತ್ರ ಸೀದಾ ಮನೆಗೆ ಬಂದ. ಇಲ್ಲಿವರೆಗೂ ಆನ್ಯಾ, ಬೃಂದಾ, ಛಾಯಾ ಈ 3 ಹೆಸರು ಬಿಟ್ರೆ ಬೇರೆ ಯಾವ ಹುಡುಗಿ ಹೆಸರು ಅವ್ನ ಬಾಯಲ್ಲಿ ಬಂದಿದೆ ಹೇಳು? ಪ್ರದ್ಯುಮ್ನಂಗೆ ಈ ಪ್ರೀತಿ, ಲವ್ ಎಲ್ಲ ಆಗ್ಬರಲ್ಲ ಛಾಯಾ. ನಾನೇ ಎಷ್ಟೊಂದ್ಸಲಿ ಅವನ ಹತ್ರ ಹೇಳಿದ್ದೀನಿ, ನಿನಗೆ ಇಷ್ಟವಾದ ಹುಡುಗಿನ ನೀನ್ ನೋಡ್ಕೊ ಅಂತ. ನಾನೇ ಬಾಯ್ಬಿಟ್ಟು ಹೇಳಿದ್ದೆ, ನನ್ನ ಸೊಸೆ ನೀನೇ ಹುಡ್ಕೊಂಡ್ ಬಾ ಅಂತ. ಅವನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಹುಡುಗಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನನಗೆ ನಿಮ್ಮ ಅಪ್ಪ ಸಿಕ್ಕ ಹಾಗೆ. ನಿನಗೆ